ಹನುಮಂತ ಹಾರ್ಕೊಂಡು ಹೋದ್ನಲ್ಲ ಹಂಗೆ ಎಲ್ಲಾರು ಹಾರ್ಕೊಂಡು ಹೋದ್ರ? ಇಲ್ಲ ಇಲ್ಲ, ಹನುಮಂತನಿಗೊಬ್ಬನಿ ಆ ಶಕ್ತಿ ಇದ್ದದ್ದು. ಮತ್ತೆ ಎಲ್ಲಾರು ಹೆಂಗೋದ್ರು? ನೀ ನೋಡು. ಈ ಸಮುದ್ರವನ್ನು ಹೇಗಪ್ಪ ದಾಟೋದು? ಬಂಡೆಗಳನ್ನು ಸಮುದ್ರದಲ್ಲಿ ಹಾಕೋದು, ಸೇತುವೆ ಕಟ್ಟೋದು, ಅದರ ಮೇಲೆ ನಡೆದುಕೊಂಡು ಹೋಗ್ತಿರೋದು ಅಷ್ಟೇ. ಬಂಡೆಗಳು ಬೇಕಾಗಲ್ಲ. ಅವಾಗಿಂದ ಬಂಡೆಯನ್ನು ಹಾಕ್ತಾನೆ ಇದ್ದೀನಿ, ಆದರೆ ಅದು ಮೇಲಕ್ಕೆ ಬರ್ತಾನೆ ಇಲ್ಲವಲ್ಲ. ತುಂಬಾ ತುಂಬಾ ಬಂಡೆಗಳು ಬೇಕಾಗುತ್ತೆ. ತುಂಬಾ ತುಂಬಾ ಬಂಡೆಗಳು ಬೇಕಾಗುತ್ತವೆ. ಬಂಡೆಗಳು ಮುಳುಗಿ ಹೋಗ್ತವೆ, ಕೊಚ್ಚಿ ಹೋಗ್ತವೆ, ಸೇತುವೆ ಕಟ್ಟೋಕ್ಕೆ ಕಷ್ಟ ಆಗುತ್ತದೆ. ಹಾ ಹಾ ತಡೀರಿ. ಜೈ ಶ್ರೀರಾಮ್. ನೀ ಯಾಕೋ, ನಿನ್ನ ಈ ಹಂಗ ಯಾಕೋ, ನಿನ್ನ ನಾಮದ ಒಲವಂತಿದ್ದರೆ ಸಾಕು. राम राम जय राजा राम, राम राम जय सीताराम, राम जय सीताराम, राम राम जय राजा राम, राम राम जय सीताराम, राम राम जय राजा राम, राम राम जय सीताराम, राम राम जय राजा राम, राम राम जय सीताराम, राम राम जय. ವಾನರದರೆ ನಾನು ನಿಮ್ಮ ಈ ಸಹಾಯವನ್ನು ನಾನು ಎಂದಿಗೂ ಮರೆಯುವುದಿಲ್ಲ. ಪ್ರಭು, ಈ ಸೇತುವೆ ಕಟ್ಟಿದ್ದು ಬರೀ ವಾನರರೇ ಅಲ್ಲ, ಅಗೋ ಪುಟ್ಟ ಅಳಿಲು ಜೊತೆಗೊಪ್ಪಿತು. ಮುದ್ದು ಅಳಿಲೆ, ಬಾಯಿಲಿ. ನೀನು ಸಹಾಯ ಮಾಡಿದ್ದನ್ನು ನಾನು ಎಂದೂ ಮರೆಯುವುದಿಲ್ಲ. ನಿನ್ನ ಈ ಕೈಕರ್ಯವನ್ನು ಲೋಕವೇ ಕೊಂಡಾಡಲಿ. ಆಯಿತು. ಓ, ಆಗ್ಲೇ ನನ್ನ ಬೆನ್ ಮೇಲೆ 3 ಪಟ್ಟಿ ಬಂದಿದ್ದು. ಕೈಲಾದಷ್ಟು ಕೆಲಸ ಮಾಡುವುದು ಸಹಜ, ಕೈ ಮೀರಿ ಕೆಲಸ ಮಾಡುವುದು ಕೌಶಲ್ಯ. ಆ ಕೌಶಲ್ಯವನ್ನು ನೀನು ಮೆರೆದಿರುವೆ. ಆ ಪುರುಷೋತ್ತಮನ ಸ್ಪರ್ಧೆ ಪಡೆದ ನೀನೇ ಧನ್ಯ. ಸರಿ ಸರಿ, ಈಗ ಸೀತಾಮಾತೆ ಸಿಕ್ಕಿದ್ಲಾ, ಅದನ್ನ ಹೇಳಿದಾಸರೇ. ಸೀತೆಯನ್ನು ಪಡೆಯಬೇಕಾದರೆ ರಾವಣನನ್ನು ತೀರಿಸಬೇಕಲ್ಲ. ಆ ದುಷ್ಟನಿಗೆ ಶಿಕ್ಷೆ ಆಗಲೇಬೇಕು. ಹೇಳಿ ಮುಂದೇನಾಯ್ತು? ರಾಮನಿಗೂ ರಾವಣನಿಗೂ ಘನಘೋರ ಯುದ್ಧ ನಡೆಯಿತು. ಕೈಡ